ಕಾಂತೆ ಚೆನ್ನಾಗಿ ಸುಂದರ ಅಣ್ಣ ನೀನು ತಣ್ಣಗ ಮಲಗಿದೀಯ ನಮ್ಮಮ್ಮ ಗೋರ ಅರಣ್ಯದಲ್ಲಿ ಕಣ್ಣು ಕಟ್ಟಿ ಬಿಟ್ಟು ಓದಿಯ ನಿನ್ನ ಮೈಯೆಲ್ಲ ಹಾವರಿಸಿ ನೋಡಿದ್ರೆ ಹಣ್ಣಿನ ಗಾಯಗಳಂದಿರ್ಪದು ಏ ಹಕ್ಕಜ ನಾನು ಹಾತರದಿಂದ ಬಂದು ನೋಡಿದ ಮಾತ್ರಕ್ಕೆ ಪ್ರೀತಿಗಿಂದ ಮುಗುಳುಗನಕ್ಕೂ ಮಾತನಾಡಿಸುವುದು ನಿನಗೆ ಸಾಕಾಗಿದೆ ಏ ಕಾಳಜಾತ ಹಾಡು ಎನ್ನಡದ ಮಾತ ನೀನು ಮಾತನಾಡಿದ್ರೆ ಉಳಿಯುವಲ್ಲ ಈ ಪಾರ್ಥ ಮಹಾಯುದ್ಧವೋ ಮಾಡಿದ್ದು ಅನರ್ಥ ಸಚ್ಚರಿತ್ರ ಸದ್ಗಾಥ ನೀತಿ ಘೋಷಿತ ಪಾಂಡವರ ಸಂಪದ ದ್ರೌಪದಿ ಹೇಗೆ ದುಃಖಿಸುವಳು ನೋಡು ಅಣ್ಣಯ್ಯನಂದು ನಾನು ಮಾತನಾಡಿಸಲಿಕ್ಕೆ ಬಂದರೆ ಇಂದಿಗೆ ಕೈ ಬಿಟ್ಟು ಹೋದಂತೆ ಕಾಣುತ್ತದೆ ಏ ಅಗ್ರಜ ನೀನು ಸ್ವರ್ಗಾರೋಹಣ ಮಾಡಿದ್ದಾದರೆ ಏ ಧನಂಜನ ಶಿರವನ್ನು ಕಳೆದುಕೊಂಡು ಸಾಯ್ದೆ ಇರನು ನಿನ್ನ ಎದೆಗೋಳ ಪುರಾಣ ಮಾಡಿದ ಶಾಂತಿಯ ಪ್ರಭಾವದಿಂದ ಜಗದೊಳಗೆ ವಿಜಯನಂದನಿಸಲ್ಲವೇ ಎಲ್ಲೋ ಕೇಳಿ ಎತ್ತಿ ತಿರುಗುವಂತೆ ಮಾಡಿದೆಯಾ ನಿನ್ನ ಧರ್ಮೋತ್ತೇಜ ವೈರಿಯನ್ನು ಒದರಿ ಮುದುಡಿ ಸಾಯುವಂತೆ ಮಾಡಿದೆಯಾ ಕದನ ಕಂಠಿರುವ ನಿಮ್ಮ ಹೆಸರು ಒಂದಿತ್ತಲ್ಲ ನಾನು ಹೀಗೆ ಏನು ಮಾಡಲಿ ಅಣ್ಣ ಈ ವಾರ್ತೆಗೆ ನಾ ಬಂಡ ಖಬರನ್ನು ಕೇಳಿದ್ರೆ ರೌದ್ರದಿಂದ ಹೋದ ಪೂಜೆಯನ್ನಂತೂ ಸುಮ್ಮನೆ ಕಿಂಡಿಡ್ತಾ ಹೋದ ಸಾಕು ಬುದ್ಧಿಗಳ ಮೊದ್ದು ಮುದ್ದೆಯನ್ನ ಮಾಡಿ ರಣರಂಗದಲ್ಲಿ ಗದ್ದಲ್ಲಿ ಕೌರವ ವಂಶ ನಿರ್ವಂಶ ಮಾಡಿಸುತ್ತಿದ್ದರೆ ಪಾಪ ವಾಪರೆ ಕೈ ಪಾತ್ರ ಸಾರ್ಥಕ ಹೋಗಿ ಅಣ್ಣ ಏನು ಮಾತನಾಡಿಸಿದ್ರೆ ಇಂದಿಗೆ ಬೇಜಾರಿಲ್ಲದಂತ ಆಗಿದ್ದಲ್ಲ ಏ ಕೃಷ್ಣಮೂರ್ತಿ ಅರ್ಜುನ ಅಣ್ಣಗೆ ನಾನು ಧರ್ಮರಾಜರನ್ನು ಎಚ್ಚರಾಗಂತ ಮಾಡಿ ಮುರಹರಿ ಭಕ್ತೋತ್ತಾರೆ ಮಾಡ್ತಾ ಹೇಳೋದನ್ನು ಕೇಳು ಜಗತ್ಕರ್ತ ಚೆನ್ನಾಗಿ ಹೇಳು
ಧರ್ಮಜನ ಮೋಟೇವರ ಕೇಳದಿಂದ ಧರ್ಮಜನ ಮೋಟೇವರ. ಹಾಗೆ ಅರ್ಜುನ, ಅಹೋ ಜನಾರ್ದನ, ನೀನು ಯಾಕೆ ಪ್ರೀತಿಯಿಂದ ಮಾತನ್ನಾಡಿಸಿದರು? ಏಳಲಾರದಾತನು ನನಗೇಕೆ ಎತ್ತರಾಗವನು? ಇರಲಿ, ನಿನ್ನ ಇಷ್ಟದಂತೆ ನನ್ನ ಅಮೃತತ್ವದಿಂದ ಧರ್ಮಜನ ಮೈ ಮೇಲೆ ಕೈಯಾಡಿದರು. ಮಲಗಿದ್ದ ಯಾತಕ್ಕೆ? ಮೇಲೆ ಹೇಳು ಎಂದು ಒಂದು ಪ್ರೀತಿಯಿಂದ ಮಾತನಾಡುವ ಯಮನಂದನ. ಎಷ್ಟು ಕೊಂಡಾಡಿದರೆ ಸಾಲದೋ ಊರತನ. ಊರಲ ಹೋಗದ ಗಂಡನಮ್ಮ ಬೆರೆದು ನಿನಗೆ ಸಲ್ಲವಲ್ಲದೆ ಅರ್ಜುನಿಗೆ ಸಲ್ಲವದೆ. ಯಾ ವೀರಕರ್ಣ, ನಿನ್ನ ವೀರವೇಶಕ್ಕೆ ನಾನು ಮೆಚ್ಚಿದೆ. ಎಲ್ಲ ಹೇಳಿ ಅರ್ಜುನ, ಕರ್ಣನ ಕೂಲದ ಕಾರಣದ ಮಾಡಲಾರದೆ ಓಡಿ ಬಂದೀಯ. ನಿನ್ನ ಮುಖವನ್ನು ನೋಡಲಾರೆ ಭಕ್ತಗಳ ಒಲೆ ಪಾರ್ಥ ವಿನ್ಯಾಸಕ್ಕೋ ನೀನು ವ್ಯರ್ಥ. ಅವನಂದನ ಎಂಥ ಪ್ರಾರ್ಥನೆಗಳಲ್ಲಿ ಅಡಿ ಅಂತರಂಗದಲ್ಲಿ ಅಡಿಗಿರ್ಬೇಕು ಹೋಗ್ಬೋದ್ರೇಕಲ್ವ? ಎಂತ ಮಾತಾಡಿಯ ಒಳ್ಳೆಯ ನಿನ್ನ ಮಸ್ತಕದೊಳ ಮನೆ ಮಾಡಿದ ಪಿತ್ತವೋ ಚಕ್ರವದೇನು ಧರ್ಮಜ ಅಥ ಕನಪ ರಾಕ್ಷಸನಾದಿ ಪಾತ್ರದಲ್ಲಿ ಆಳಿಸಿ ಹಣ್ಣಿನ ಕುಲಶಕ್ತಿಯ ಕಣ್ಣು ಕೊಂಡಾಡ್ತೀಯ. ರೋಗರಾಜ್ಯದ ಪ್ರತಾಪ ಈ ಬಗ್ಗೆ ನುಡಿಯಲ್ಲಿ ಸಾರಿ ನುಡಿದಿದ್ದಾದರೆ ಬಗದು ಕಡಿಮೆ ನಿನ್ನ ಹೊಟ್ಟೆ ಎಂಬುದು ಹೋಗಿ ಬರುವನು. ಆ ಕೊಂಡಿ ಕರ್ಣನನ್ನು ಕೊಂಡಾಡ್ತೀಯ ಧರ್ಮಜ. ಆತ ನಮ್ಮಕ್ಕೆ ಗಜಗೌರಿ ರಥವನ್ನು ಮಾಡಲಿಕ್ಕೆ ಮಣ್ಣಿನ ಹಾರೆಯನ್ನು ಮಾಡಿ ಶೃಂಗರಿಸಿ ಅಖಿಲ ವೈಭವವನ್ನು ಸರ್ವಶ್ರೀಯನ್ನು ಕರೆಸಿ ದೇವಿ ಅಮ್ಮನನ್ನು ಕುಂಚಿದೇವಿ ಅಮ್ಮನನ್ನು ಕರೆಯದೆ ಬಿಟ್ಟು ಗಡಬಿಡಿಯ ಕಾರ್ಯವನ್ನು ಮಾಡಿಬಿಡುತ್ತೆ ಧರ್ಮಜ. ಅರ್ಥ ಬೇಡಗಂಡಾದಿ ಒಡದ ಸುರುಲೋಕಕ್ಕೆ ಬಾಣವಾದ ಶೇಖವನ್ನು ಕಟ್ಟಿ ತಡ ಮಾಡಿದೆ. ಕಾಮಧೇನು ಕರ್ಮವೃಕ್ಷ ಐರಾವತ ಸ್ತ್ರೀಯರಿಗೆಲ್ಲ ಭೃಂಗವನ್ನು ಶೃಂಗರಿಸಿ ಹೊರಬಳಿಕ ಜನರಿಗೆ ಪಂಚಾಮೃತ ಉಣಿಸಿ ಯಾತ್ತಮ ಮನಸ್ಸನ್ನು ಪೂರ್ತಿಗೊಳಿಸಿ ಪ್ರಾರ್ಥನಾ ಬಲವಂತನೇ ಅರ್ಥ ತಿಳಿದು ಇಂಥ ನುಡಿಗಳ ನಾಡು ನಿನ್ನ ಉಂಡವನ್ನು ಕಳೆದು ಬಿಡ್ತೀನಿ ನೋಡಲು ಪ್ರಥಮ ಪಾಂಡವ. ಏನೊಮ್ಮೆ ನುಡಿಯಬೇಡ ಆ ಕರ್ಣನ ಸೂರಥನವ. ಎಲ್ಲ ಪಾರ್ಥ ಯಮನಂದನ ಪರಮೇಶ್ವರನಿಂದ ಪಡೆದ ಪಾಶಾಸ್ತ್ರವನ್ನು ಮೆಚ್ಚುವ ಬಾಣವನ್ನು ಅಳವಡಿಸಿದ್ದನ್ನು ಕೊಟ್ಟ ಬಿಡು. ಏನು ಮಾತಾಡ್ತೀರ ಈ ಮುಖ್ಯ? ಅಲೈ ಪಾರ್ಥ, ಸಾಕ್ಷಾತ್ ಪರಂಬಿಯನ್ನು ಮೆಚ್ಚಿಸಿ ನಿಶ್ಚಯವಾಗಿ ಬದಲಾಕ್ಷಯ ಮಾಡು ಸುರಕ್ಷಿತವಾಗಿ ಕಿರಾತಕರು ಕೊಟ್ಟು ಬಿಡು. ಎಲೈ ಪಾರ್ಥ, ಅಲೈ ಯಮನಂದನ, ನಿನ್ನ ಪತಾಕಿಯೋಳ ಮೇಲೆ ವೀರ ಹನುಮಂತನನ್ನು ಮಾರ್ಗವು ಕಾಯಲಿಕ್ಕೆ ನೇಮಿಸಿಬಿಡು. ಎನ್ನ ಚರಣದೊಳಗೆ ಪವಿತ್ರ ಕಾಲ್ಕಂಡ ಕಾಲ್ಕಂಡನೆಯನ್ನು ನೋಡಿ ಕಾಲಿಗೆ ಬಾರೆ ಹೊರತು ಪಾರ್ಥ ಈ ಮುಖ ನಿನ್ನ ಗಾಂಡೀಯ ದಳಸನ್ನು ಈ ಮರಕ್ಕಿಡು. ನಿನ್ನ ಪಾಶಾಸ್ತ್ರ ಭಪ್ರೇ ಎಲೈ ಕಲಿಕಣ್ಣ, ನಿನ್ನ ಹೊಗಳಲಿಕ್ಕೆ ಒಂದು ನಾಲಿಗೆ ಸಾಲದು. ನಿನ್ನ ಸಮಾನವೂ ಯಾರು ಇಲ್ಲವೈ ಕಳೆದೆ. ಒಳಗಿಯೇ ಎಲ್ಲ ಈ ದಂಡದರ ಧನಯನಾದ ಧರ್ಮನಂದನ ನಿನಗೊಂದು ನಿಯಮವನ್ನು ಮಾಡಿ ಹೇಗೆ ಇಂದಿನ ಕನ್ನಡ ಅದು ಏನು ಚೆನ್ನಾಗಿ ಹೇಳುವಂತ ಧರ್ಮಜ. ರೈ ಪಾರ್ಥ, ಹಚ್ಚದ ನಿರ್ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರ ಧರ್ಮ ಪಂಚದ ಕಾಲಿಗೆ ಹಾದುಮತನಾದರ ಬಿಡಿದು ದಂಡ ಕಟ್ಟಿದರೆ ದಕ್ಷಿಣ ಕೊಟ್ಟಂತೆ ಅಂದಾಗ ದುರ್ಯೋಧನ ಕರ್ಣರ ದಂಡದೊಳಗೆ ಪಾಂಚಾಲಪುರಕ್ಕೆ ಹೋಗಿ ಮುಕ್ತಿಯನ್ನಾಕಿ ಎತ್ತರನ್ನು ಕುಂಭತರ ಗುರ್ತಿಸಿ ಒತ್ತೆತ್ತಿ ಕರ್ಣ ಚಿರಣಗಳಿಗೆ ಪ್ರಚಂಡಿಗೆ ಮಾಡಿ ಕಟ್ಟಿ ಒಲಿಸಿದಾಗ ಆ ಬಂಡ ಕರ್ಣನಿಗೆ ಎತ್ತು ಹೋಗುತ್ತದೆ. ಕ್ಷಣದೊಳು ನಾನು ಹೋಗಿ ಆತಪತ ರಾಜರ ಮಿಡಿದು ಹೊಡೆದು ಕೈ ಕಾಲುಗಳನ್ನು ಕಟ್ಟಿ ರಥದಲ್ಲಿ ಹಾಕಿಕೊಂಡು ಬಂದು
ದ್ರೋಣರ ಮಂಚದ ಎಡಗಾಲಿಗೆ ಬಿಗದ ಈ ಮಧ್ಯಮ ಪಾಂಡವರ ಕ್ಷಮತನ ಕನ್ನಡ ಬರುವಂತನ ತಿಳಿದು ಇಂತಹ ನುಡಿಗಳನ್ನು ಆಡದಿಂದ ನಾಳೆಯನ್ನು ಕಿತ್ತಿ ಕೊಲ್ಲುತ್ತೀನಿ ನೋಡಬಿಡಲ ಇದರ ಬಜ ಈ ಮಾತು ಸಹಜ. ಎಲೈ ಧನಂಜಯನೇ, ಎಲೈ ಯಮನಂದನೇ, ನಿನ್ನ ಮನದೆಂಬದ ಮಡಿಯನ್ನು ಕೇಳಿ ಧರ್ಮಜನ ಅಂದವನೇ ಏನ್ ಮಾತಾಡ್ತಿ? ನಿನ್ನ ತೋಳ ಬಲವೇ ಹಚ್ಚಿದ್ದರೆ ಈ ಧರ್ಮಜನ ವೃಂದವನ್ನು ಕಳೆದು ಬಿಡುತ್ತೆ. ನಾನು ಮಾತ್ರ ಕನ್ನಡ ಕೊಂಡಾಡುವುದು ಬಿಡುವುದಿಲ್ಲ. ಕಣ್ಣಿಗೆ ಒಳ್ಳೆತ್ತನೋ ಇನ್ಯಾತಕ್ಕೋ ಒಳಗತ್ತನೆ ಒಳಿರಿಯ ಎಲೈ ದಂಡದರ ಒಳಿರಿಯ ಎಲೈ ಯಮನಂದನ ಎಲೈ ಮಾತ್ರ ಇಲ್ಲಿಗೆ ಅಣ್ಣ ತಮ್ಮಂದರ ಭಾವಾಂಕ ಕಡಿಮೆ ಆಯಿತು ಏಕೋ ಎನ್ನ ಪಂಥವನ್ನು ಕೇಳು. ಮೊದಲು ನಿನ್ನ ರುಂಡವನ್ನು ಕಡಿದು ಆಮೇಲೆ ಎನ್ನ ರುಂಡವನ್ನು ಕಡಿದು ಈ ಜಂಜಾಟವೇ ಕಡಿಮೆ ಮಾಡಿಕೊಳ್ಳುತ್ತೆ. ಈ ರುಂಡವನ್ನು ಕಡಿತೀನಿ ನೋಡೋಣಾಯಿ ತರಜ. ಹೇ ಪಾರ್ಥ, ತಡಿ ತಡಿ, ನಿನಗೇನು ಹುಚ್ಚಿ ಹಿಡಿದಿದ್ದೆ ಏನು? ಸತ್ತರಿದ್ದ ಧರ್ಮಜನು ಮೂರ್ತಿಗೊಂಡು ಎತ್ತರ ತಪ್ಪಿ ಎತ್ತೆತ್ತಲ ಮಾತನ್ನ ಆಡವನೋ ಏನೋ? ನೀನು ಕತ್ತಿಯಿಂದ ಈತನ ಕುತ್ತಿಗೆಯನ್ನ ಕತ್ತರಿಸವನಿಂದ ನಿಂತಿಯಲ್ಲ, ಸಹಜವಾಗಿ ನಿಂತಿರವನ ನಾರಾಯಣ. ನಿನ್ನ ಕೈಯಲ್ಲಿನ ಖಡ್ಗವನ್ನು ಬಿಡಲೈ ಮೂಡ ಪಾರ್ಥನೆ. ಅಪ್ಪೋ ಸ್ವಾಮಿ ಶ್ರೀಕೃಷ್ಣಮೂರ್ತಿ, ಅದನ್ನ ಈ ವಿಷಯವನ್ನು ನನಗೆ 7 ಲಕ್ಷ ಬರಬಾರದು ನಿನ್ನ ಕಾಲಗಳನ್ನು ಕಂಡು. ಅದು ಯಾತಕ್ಕಂದರೆ ಅದೇ ಯಾತಕ್ಕೆ ಪಾರ್ಥ? ಕತ್ತರಿಸಬೇಕೆಂದು ಪರಮಾತ್ಮನಿಗೆ ಯಾಕೆ ಮತ್ತು ಗಾಂಡಿಬದ್ಧನ ಸಣ್ಣ ಮುತ್ತಿನ ದಂಡೆಯನ್ನು ನೆಲ ಕೆಡಲಿ ಅಂದವನು ಶಿರವನ್ನು ಅರಿಯಬೇಕೆಂದು ಶಿವನಿಗೆ ವಚನವನ್ನು ಕೊಟ್ಟರು. ಈ ಪಂಥದಲ್ಲಿ ಧರ್ಮರಾಯನು ಸಾಯಲೇಬೇಕು ಅಥವಾ ನಮ್ಮ ಎಲ್ಲರ ಮನಸ್ಸಿಗೆ ಸಮ್ಮತವಿಲ್ಲದಿದ್ದರೆ ಈ ಪಂಥ ಇದರ ಒಪ್ಪಿಗೆ ನೀವು ಅಡ್ಡ ಬರಬಾರದು ಸ್ವಾಮಿ. ಸಜ್ಜನರ ಪ್ರೇಮೆ ಅದೇನು ಕಾಂತಿ? ಧರ್ಮರಾಯನು ಕೊಲ್ಲುವುದು ನೀನು ಯಾವ ನ್ಯಾಯವು? ಅದ್ಯಾತಕ್ಕೆ ನ್ಯಾಯವಲ್ಲ? ಮೈಗಾದ ಗಾಯದಿಂದ ಒಂದೆರಡು ಮಾತಿಗೆ ಹೆಚ್ಚಿಗೆಯನ್ನು ಹಾಡಬಹುದು ಅಲ್ಲವೇ? ನಿನ್ನ ಕೋಪವನ್ನು ಸೈಲೇಶ್ವರ ಪ್ರಾಣೇಶ್ವರ ಎನ್ನ ಹೃದಯೇಶ್ವರ. ಹಾಗೆ ನಲ್ಲೇ ವೀರ ಧನಂಜಯನಿಗೆ ಏಡಿಗಂದು ಈ ಆಸೆವಾಗಿ ಬಂದಂತೆ ಮಗಳಲ್ಲ ಎಂಥ ಅನ್ಯಾಯವನ್ನು ಮಾಡಲು ನಿಂತಿರುವೆ ಮಗನೇ. ಇದು ನ್ಯಾಯವಾಗಿ ತೋರುವುದಿಲ್ಲ. ಅಣ್ಣನನ್ನು ಕೊಲ್ಲುವುದು ನ್ಯಾಯವನ್ನು ತಿಳಿದುಕೊಂಡಿರುವೆಯ? ಆತನ ಮಾಡಿದ ಮಾತಿ ಕೊಲ್ಲವನ ಜನರೇ ಕಂದ ಹೇಳುವನು ಕೇಳು ಮಗನೇ. ಮೂರು ಲೋಕದ ವೀರ ಗಜಪುರ ಜನರ ಧೀರ ಕಾಡು ಒಂದು ಸಾರ ಎಸೆಯ ಪ್ರೇಮದ
ಬಿಡಿದು ಅಣ್ಣನನ್ನು ಖಂಡಿಸುವೆನೆನ್ನುವುದು ನ್ಯಾಯವಲ್ಲ. ಅಣ್ಣ ಅಣ್ಣ ಎಂದು ಅಣ್ಣನ ಆಜ್ಞೆಯಲ್ಲಿ ಸಿಲುಕಿದ ನೀನು ಈ ರೀತಿ ಅಣ್ಣನನ್ನು ಕೊಲ್ಲುವೆನೆಂದರೆ ಆ ಪುಣ್ಯ ಕೌರವನು ನಿಮ್ಮನ್ನು ನೋಡಿ ಎಷ್ಟು ನಕ್ಕಾಣ. ಆದ ಕಾರಣ ಅಣ್ಣನ ಆಜ್ಞೆಯಂತೆ ಕೊಲ್ಲುವುದನ್ನು ನಿಲ್ಲಿಸು. ಖಂಡಿಯ ಪುತ್ರ ಕೋಮಲಗಾತ್ರ. ಧರ್ಮರಾಯನ ನಿನ್ನ ಎದುರಿಗೆ ನನ್ನ ವೈರಿಯನ್ನು ಕೊಂಡಾಡಿ ಆಸೆ ಬೈದರಲ್ಲ, ನೀನು ನೀನೇತಕ್ಕ ಸುಮ್ಮನಿದ್ದೆ? ಏನು ಅಯ್ಯ, ಅಯ್ಯೋ ನಿಮ್ಮ ಎಲ್ಲರ ಮನದಿಂಗಿತವೋ ತಿಳಿಯುತ್ತೆ. ಧರ್ಮರಾಯನ ಉಳಿಯಲೇ ಅಕ್ಕಿನಿಗೋಳು ನಿಮಗೆ ದೇಹ ಮಾಡಲಕ್ಕೆ ಹೋಗಿ ನಡೆದಿಲ್ಲ ಸಾರಥಿ ರಥ ಮಾಡಬೇಡ ಚಕ್ಕದ ಪಾತ್ರ ಹೇಳುವಲ್ಲಿ ಕೇಳು. ಚೆನ್ನಾಗಿ ಹೇಳು. ವಿಜಯ ಸಮಯ ಭಾರತ ಅಹೋ ಜಗತ್ಕರ್ತ ನಿಲ್ಲು. ಅಜ್ಞಾನಕ್ಕೆ ಅಜ್ಞಾನದೊಳಗೆ ನಿಮ್ಗೆ ಸಾಯಬೇಡ. ನಿದ್ದೆಯನ್ನು ಆಡಿದ ಮಾತು, ಉನ್ನಿತ ಹುಚ್ಚಿಡಿದವರ ಮಾತು ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಅದೇದಕ್ಕೆ ಪರಮಾತ್ಮ? ಈ ದತ್ತರಿತ ಧರ್ಮದನು ಜನ್ಮದ ವ್ಯರ್ಥರದೆ ನಿನ್ನ ಮೇಲ್ದಿರುವನು. ಹಿರಿಯ ಅಣ್ಣನು ತಂದೆಯೇ ಸರಿ ಸಮಾನ. ಇಲ್ಲಿಗೆ ನಿನ್ನ ಸಿಟ್ಟಿ ಶಾಂತವಾಗಲಿ ಭಾರತ. ತಿಳಿದೇ ಇದರ ಅರ್ಥ. ವಾಯುನಂದನ ಇದೇನು ಅದ್ಭುತವ! ಧರ್ಮ ಭಕ್ತರವರಿಬ್ಬರು ಬೇರೆ ಅವರಂತೆ ರೋಷಭಕ್ತರಾಗಿ ಸತ್ಯಪಾಲ ಮಾಡಲಾಗತ್ತ ಎರಡರಿಂದ ವಾದಿಸುವುದಕ್ಕೆ ಇದು ನನಗೆ ಕಲಿತ ಎಂಬಂತೆ ತೋರುವುದು. ರೆಡಿ ಮಾಡ್ರಪ್ಪ. ದುಶ್ಯಾಸನ ರೆಡಿ ಆಗಿರ್ಬೇಕು. ಅವರು ಕಿರೀಟ ಕಟ್ಟಿ ರೆಡಿ ಮಾಡ್ರು. ಭೀಮಸೈನ ಶ್ರೀಕೃಷ್ಣಮೂರ್ತಿ ಈ ರೀತಿ ಇವತ್ತವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಧರ್ಮರಾಜನು ಮೋರ್ಚುಕೊಂಡು ಎತ್ತರ ತಪ್ಪಿ ಮಲಗಿದ್ದನು. ಪ್ರಾರ್ಥನೆಯಿಂದ ಎತ್ತರಲಾರದೆ ಎನಗೆ ಹೇಳಲು ನಾನು
ಅಮೃತ ಹಸ್ತದಿಂದ ಧರ್ಮದನ ಎತ್ತರವಾಗಿ ಮೈ ಮೇಲೆ ಕೈಯಾಡಿಸಲು ಧರ್ಮನಿಗೆ ಎತ್ತರವಾಗಿ ಬಾಪರೆ ಕರ್ಣ ಎಂದು ಕೊಂಡಾಡಿದನು. ಆಗ ಅರ್ಜುನನ ಚಿಟ್ಟಿಗೆ ಎದ್ದು ಧರ್ಮದನ್ನು ಕರೆಯಲಿಕ್ಕೆ ಹೋದನು. ನಾನು ಬಿಡಿಸಿಕೊಂಡೆನು. ಇಷ್ಟೇ ಹೊರ್ತು ಮತ್ತೇನಿಲ್ಲವೋ ಭೀಮ ಶ್ರೀಪುರ ಧಾಮ. ಭೀಮಸೇನ ಎಲ್ಲ ಕೆಟ್ಟ ಕಡೆಗೆ ಕೆಟ್ಟ ಗುಣಗಳನ್ನು ಬಿಟ್ಟವರಾಗಲಿಲ್ಲ. ಎಲ್ಲ ಬಿಚ್ಚು ಇವತ್ತಿನ ಕೇಳು. ಶ್ರೀಕೃಷ್ಣಮೂರ್ತಿ ವಾಯುನಂದನ ಎಂದಕ್ಕೆ ತಂದ ಮಕ್ಕಳಾದ ಹಿರಣ್ಯ ಕಶ್ಯಪ ಪ್ರಹ್ಲಾದರಿಗೆ ನ್ಯಾಯವನ್ನು ರಚಿಸಿದೆ, ಸತ್ಯಗಳನ್ನು ನಿಲ್ಲಿಸಿದೆ. ಶ್ರೀಕೃಷ್ಣಮೂರ್ತಿ ಭೀಮಸೇನ ವಾಲಿಸಿ ಕ್ರೀವಂ ಅವರಿಗೆ ಕನ್ನಡವನ್ನು ರಚಿಸಿದೆ, ವಾಲಿಯನ್ನು ತಲ್ಲಿಸಿದೆ. ಕೃಷ್ಣಮೂರ್ತಿ ಭೀಮಸೇನ ಇದಲ್ಲದೆ ರಾವಣ ವಿಭೀಷಣನೆಂಬ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದವರಿಗೆ ಕನ್ನಡವನ್ನು ರಚಿಸಿದೆ, ರಾವಣನನ್ನು ನಾಶಿಸಿದೆ. ಕೃಷ್ಣ ವಾಯುನಂದನ ರಣಮಂಡಲಕ್ಕೆ ಬದಲಿಸಿ ಸೈನ್ಯವನ್ನು ಕೈಯಿಂದಲೇ ಕೊಲ್ಲಿಸಿದೆ. ಅದರಿಂದ ಇಂದಿನ ದಿವಸ ಧರ್ಮ ಪಾರ್ಥರಿಗೆ ನೀನೇ ನ್ಯಾಯವನ್ನು ಹಚ್ಚಿರುವೆ. ಇವರಿಬ್ಬರ ಪೈಕಿ ಯಾರನ್ನು ಕೊಲ್ಲಿಸಬೇಕೆಂದು ಆಲೋಚನೆಯನ್ನು ಮಾಡಿರುವೆಯೇನೋ. ಕೃಷ್ಣ ವಾಯುನಂದನ ನಿನ್ನ ಮಾಯ ಮಾತ್ರ ತಿಳಿಯದು. ಎಲ್ಲ ಕಡೆಗಿಲ್ಲ ನಿನ್ನ ತೀರ್ಮಾನ ಗಳಿಸಿ ತಲೆ ಭಾಗ ಮಾಡಿಬಿಡಿವೆ. ನಿನ್ನ ಎಲ್ಲಿಗೋಗುತ್ತಿರುವೆ ಕೃಷ್ಣ. ಆಹಾ ತಡಿ ತಡಿ ಭೀಮ, ಕಬ್ಬುರಾಯರ ಮೇಲೆ ಮೈ ಹುಬ್ಬಿಸಿಕೊಂಡು ಗದೆಯನ್ನು ಹೊತ್ತುಕೊಂಡು ಯುದ್ಧಕ್ಕೆ ಹೋಗಿ ಎಲ್ಲ ಇದಕ್ಕೆ ತರವಲ್ಲ ಅನುಜ. ಮಾಯಾಕಪ ದೃಷ್ಟಿ ಅಪ್ಪನ ಮೇಲೆ ವೈರಿ ಕೋಲಾಹಲರಪ್ಪ ಹೆಸರು ಬಂದಿತು ಅನುಜ. ಈ ಕೃಷ್ಣ ಪರಮಾತ್ಮರೇ ನಮ್ಮ ಬೆಂಬಲಿಸುತ್ತಿದ್ದರೆ ಆ ದುಷ್ಟರಾದ ಕೌರವರು ನಮ್ಮನ್ನು ಈ ಭೂಮಿಯ ಮೇಲೆ ಎರಗಡುವಂತೆ ಮಾಡುತ್ತಿದ್ದಾರೆ ಅನುಜ. ತಪ್ಪಾಗತಂದು ಶ್ರೀಕೃಷ್ಣನ ಪಾದ ಹಿಡಿ ಇಂಥ ಪಡಿ ಭೀಮ ಇದೆ ನಿನಗೆ ನೇಮ. ಆಹೋ ಶ್ರೀಕೃಷ್ಣ ಬರ್ತೆ ವಾಯುನಂದನ ಈ ಭೀಮನ ಮಾಡಿದ ತಪ್ಪನ್ನು ಮನ್ನಿಸ. ಆಹೋ ತಮ್ಮ ಹತ್ತಿರ ವಾಯುನಂದನ ಹಳ್ಳಿಯನ್ನು ಮುಚ್ಚದೆ ಏನಾದರೂ ಚೊಚ್ಚಲ ಹಾಡಿದ್ದರೆ ಹಾಡಿರಬಹುದು. ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಶಾಂತರಾಗಂದು ನಿನ್ನ ಕಲ್ಲವ ಮಣಿವೆ. ಅವನು ಎರಡಯ್ಯ ಮುರಹರೇ, ಇವತ್ತಿನ ಯುದ್ಧದಲ್ಲಿ ಯಾರಿಂದ ನಡೆಯಬೇಕು? ಈ ಭೀಮ ಹತ್ತಿರವನ್ನು ಮುಂದಿಟ್ಟುಕೊಂಡು ಸುರಕ್ಷಿತವಾಗಿ ನಡೆಯುವಂತೆ ಮುರಹರೇ ಗೊತ್ತಾರೆ. ಇದೇ ನಾಟಕದಲ್ಲಿ ಅರ್ಜುನ ಪಾತ್ರ ಮಾಡಿದಂತವರು ಹಾರ್ಮೋನಿಯಂ ಮಾಸ್ಟರ್ ಅಂತ ಮಲ್ಲಯ್ಯ ಗುರುಗಳಿಗೆ 501 ರೂಪಾಯಿ ಮತ್ತು ಕಥಾ ಸಂಚಾಲಕರಂತ ವೆಂಕಟೇಶನವರಿಗೆ 201 ರೂಪಾಯಿಯನ್ನು ಮಹಾನ್ ಪುರಸ್ಕಾರ ಮಾಡಿರ್ತಾರೆ. ದುಶ್ಯಾಸನ ಎಲ್ಲ ಕರ್ಕೊಂಬರ ಬಂದ ಈ ನಾಟಕದಲ್ಲಿ ಅರ್ಜುನ ಪಾತ್ರ ಮಾಡಿದಂತ ನಾಟಕವನ್ನು ನನ್ನ ಹಸ್ತಕಲೆಯನ್ನು ಮೆಚ್ಚಿ 500 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಶ್ರೀ ಮಾರುತೇಶ್ವರನ ಅವರಿಗೆ ಆಯುರ್ವೇದ್ಯ ಕೊಟ್ಟು ಕಾಪಾಡಲೆಂದು ಕೇಳಿಕೊಳ್ಳುತ್ತೇನೆ. ದುಶ್ಯಾಸನ ಅನ್ನನಾದ ಮರಮರ್ಥನ ತಂಗಿ ಹೇಳುವನು ಕೇಳು ಜಗದ್ರಕ್ಷಕ. ಚೆನ್ನಾಗಿ ಹೇಳಮ್ಮ. ಕೃಷ್ಣ ದಯ ಬಾರದೆ ನಿನ್ನ ತಂದೆಯಾದ ನನ್ನ ಮೇಲೆ ಇನ್ನು ಕೃಷ್ಣ ದಯ ಬಾರದೆ.
ತಂಗಿ ನಿನ್ನ ತಂಗಿಯಾದ ಎನ್ನ ಮೇಲೆ ನಿನ್ನ ಅಂತಃಕರಣವು ಅಣ್ಣಯ್ಯ ತಂಗಿ ಇಂದಿನ ದಿನದಲ್ಲಿ ಪುರಸಭೆಯಲ್ಲಿ ಎನ್ನ ಮಾನವಕ್ಷೆಯನ್ನು ಮಾಡಿದೆ ಅಣ್ಣಯ್ಯ ತಂಗಿ ಕೌರವನ ಪಕ್ಷ ವಹಿಸಿ ನಿನ್ನ ಮಾತ ಲಕ್ಷ್ಯಕ್ಕೆ ಕಾರದವ ಗುರುಮಾತನಾದ ದುಶ್ಯಾಸನನ ಮತಗೊಳಿಸುವುದಕ್ಕೆ ನಿನ್ನ ಅಂತಃಕರಣವು ಸಂಪೂರ್ಣವಾಗಿ ನಿಮ್ಮ ಬೇಡಗಳನ್ನು ಭಕ್ತೋತ್ತಾಗಿ ಆದರೆ ತಂಗಿ ನಿನ್ನ ಬೆಂಕಿಗೆ ಅವಮಾನ ಮಾಡಿದ ಆ ಮಂದಮತಿ ದುಶ್ವಾಸನಿಗೆ ನಿನ್ನ ಗಂಡ ಭೀಮ ಸೈನ್ಯನಿಂದ ಕೊಲ್ಲಿಸಿ ಅವನ ರಕ್ತದಿಂದ ನಿನ್ನ ತಲೆಗೆ ತೈಲ ಮಚ್ಚಿಸಿ ನಿನ್ನ ಬಂಧವನ್ನು ಪೂರೈಸುವ ತಂಗಿ ವರಮಂಗಲ ಅಂತೇಳಿ ನಾವು ಶ್ರೀಕೃಷ್ಣಮೂರ್ತಿ ಇವತ್ತಿನ ಯುದ್ಧವು ಭೀಮನದ ದುಶ್ವಾಸನಿಗೆ ಮರಣವಂತೆ ಮಾಡು ಸ್ವಾಮಿ ಪಾಂಡವರ ಕಡೆಗೆ ಆ ಪಾಂಡವರ ಎಂತ ಬೇಗನಪ್ಪ ತಮಗೆ ಕಷ್ಟ ಬಂದವ ಬಂದಿರಿ ಸ್ವಾಮಿ ಗೋಚರವಾಗಿ ಸ್ವಾಮಿ ಆ ಮರಮರಿಕೆಯನ್ನು ಮರ್ಯಾದೆ ಮಾಡುವರು ಸರಳ ರೀತಿಯಲ್ಲಿ ಇದ್ದಾಗ ನಾನು ಬಂದರೆ ಪೂರ್ವಕ್ಕೆ ಮಾಡಿದ ಮುಖವನ್ನು ಪಶ್ಚಿಮಕ್ಕೆ ತಿರುಗಿಸಿ ಆಗ ಬೀಗ ತನಕ ಆದರೂ ಕರೆಯುವುದೇ ಇಲ್ಲ ಇಂಥ ಗುಣ ಇವರಲ್ಲಿ ಇದ್ದರೂ ಎನ್ನ ಮನದ ಮಾತ್ರ ಇವರ ಕಡೆಗೆ ಪರಿಪೂರ್ಣವಾಗಿರುವುದು ಪಂಚ ಪಾಂಡವರ ಪ್ರಾಣ ಕಾಯ್ತಿರೆಂದು ವಚನ ಕೊಟ್ಟಿರುವ ಕಾರಣ ಈ ದ್ವಾಪರಿಕದಲ್ಲಿ ಭೂಭಾರವನ್ನು ಇಳಿಸುವುದಕ್ಕಾಗಿ ಇವರ ಮನ ಅಂಗಳ ಕಸವನ್ನು ತೆಗೆಯೆಂದರೆ ತೆಗೆಯಲು ಸಿದ್ಧವಾಗಿರುತ್ತಾನೆ ಇರಲಿ ಧರ್ಮಜ ಇವತ್ತಿನ ಯುದ್ಧವು ಭೀಮನಿಗೆ ದುಶ್ವಾಸನಿಗೆ ನಡೆಯಲಿ ನಾಳಿನ ಯುದ್ಧವು ಕರ್ಣನಿಗೆ ಅರ್ಜುನನಿಗೆ ನಡೆಯಲಿ ಜಾಗ್ರತೆಯಿಂದ ಕೌರವನಿಗೆ ದೂತನನ್ನು ಕಳಿಸಿ ದುಶ್ವಾಸನನ್ನು ಯುದ್ಧಕ್ಕೆ ಬರಬೇಕೆಂದು ಹೇಳಿ ಕಳಿಸು ಧರ್ಮದ ಅಸಮಬಲ ತೇಜ ಎಲ್ಲ ಸಾರಥಿ ದೇವ ನೀನು ಜಾಗ್ರತೆಯಿಂದ ಕೌರವನಲ್ಲಿಗೆ ಹೋಗಿ ಇವತ್ತಿನ ಯುದ್ಧವು ಭೀಮನಿಗೂ ದುಶ್ವಾಸನ ನಡೆಯಬೇಕೆಂದು ಬುದ್ಧಿಗೇಡಿಯಾದ ಕೌರವನಿಗೆ ತಿಳಿಸಿ ಬರುವಂತನಾದ ಖಂಡಿಗೆ ಆ ಸಾರಥಿ ಅತಿ ಜಾಗೃತಿ ನಿಮ್ಮ ಹೆಸರಂತಾಗ ದೇವ ಶಿವ ಶಿವ ಈ ದಿನ ನಾನು ಎಷ್ಟು ಪ್ರಯತ್ನ ಮಾಡಿ ಯುದ್ಧ ಮಾಡಿದರು ಒಂದರ ಮೇಲೊಂದು ನಷ್ಟ ಬರುವುದು ಭೀಷ್ಮಾದ್ರೋಣರು ಹೋದರು ಅವರ ಎದುರಿನಲ್ಲಿ ಬಿಲ್ಲು ಬಾಣ ಹಿಡಿಯುತ್ತಿದ್ದಿಲ್ಲ ಇಂಥ ವೀರನಿಗೆ ಕೈ ಮಸಗು ಮಾಡಿ ಮೈ ಮರೆಯುವಂತೆ ಮಾಡಿದರಲ್ಲ ಯುದ್ಧವು ಭೀಮನಿಗೆ ದುಶ್ಯಾಸನಿಗೆ ದತ್ತ ಮಾಯಮಾನವಾಯಿತು ಇವರಿಬ್ಬರ ಯುದ್ಧದಲ್ಲಿ ಆ ಕಳ್ಳ ಕಚ್ಚಲು ಏನು ಮಾಡುವ
ತಕ್ಕಂತೆ ಕುಣಿಯಬೇಕು. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳೆಲ್ಲ. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳೆಲ್ಲ. ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಅರಿತವರಿಲ್ಲ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮತ್ತೆ ಗತಿಯಾಯ್ತು ಈ ಮೈಗೆ. ನಿನ್ನೆ ತನಕ ಹಾಯಾಗಿ ಸುಪ್ಪತ್ತಿಗೆ ಪಾಪ ಇಂದು ಮತ್ತೆ ಗತಿಯಾಯ್ತು ಈ ಮೈಗೆ. ಇಂದು ಹಾರಾಗ ಬಲ್ಲವನೇ ಅರಸಾಗುವ, ಒಳ್ಳೆ ಸೊಗಸಾಗುವ ಮುತ್ತಿನಂತ ಮಾತೊಂದು ಬಂದವರಂದಾರೆಂದು ಕೇಳದ ದೊರೆ ಭಾಗ್ಯಶ್ರೀ. ಧೊಳೆರಯಲೈ ಮನ್ನವ ಹದ್ರಿಯಮ ಬಂಧುನ ಬಬ್ಬನ ಬಲ ಹಬ್ಬರಣಿಯಮ ನೋಡ ವೈರಿಗಳ ಗರ್ಭದಿಂದ ಬರ್ಬಕ ಪಂಕರಿಗೆ ನೀರಾಯಿ ಬಂಡಾಯಿ ಕುಪ್ಪಿಗಂತೆ ಎನಗೆ ಸಿರಬಾಗೆ ತನಗೂ ಚೆಲ್ಲದ ಕುಕ್ರಿ ಅಂತ ಎನ್ನ ಸಮಕದಲ್ಲಿ ನಿಲ್ಲದ ಕರಬಲ ದೇವ ಎಂಥ ಬಲ್ಲದ ಪರಾಕ್ರಮನ ಸಮ್ಮುಖದಲ್ಲಿ ನಿಂತ ಅಭಿನಂದಿಸಿ ವಿಚಾರ ಸಭ ನೀರು ದಾವರ ನರನೆ ಓ ದೇವ, ನಾವುದಾರೆಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದೆ ಸಿಮೆಂಟು, ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟು. ಪ್ರತಿಯೊಬ್ಬರು ಆಗ್ಬೇಕಂತಾರೆ ಪಂಚಾಯತಿ ಪ್ರೆಸಿಡೆಂಟು. ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳ್ಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8 ಓಟುಗಳಿಗೆ ಒಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ. ಏಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥೆ ಹೋಗದೆ ಇತ್ತಾಗ ಬರುವಂತನಾಗ ಅತ್ಯುತ್ತಮವಾದ ಮುಕ್ತಾವರಣೆ ಮುಖಡವ ನಿನ್ನ ಕಂಠವನ್ನು ಧರಿಸಿಕೊ. ನಿನ್ನ ಮನಸ್ಸಿಗೆ ಸಂತೋಷವಾಗಿದೆ. ಹೌದು ದೇವ. ಸಾರಥೆ ಹೋಗದೆ ಎಲ್ಲರೂ ತಾಂಡವನ ಬೆತ್ತರದವನ ಗಲಗದಿಂದ ಬಡರೆ ಎಂದಾರು ಗಂಟೆ ನೀರ ಬಪ್ಪಿಯ ಮುಟ್ಟರೆ ಶುದ್ಧ ಭದ್ರತರ ಮಾಡಿ ಈ ಭೂಮಿಯ ಪಕ್ಕದಿಂಗಳು ನಿಮ್ಮ ಭಾಗಕ್ಕೆ ಒಂದು ಸವನಿಗೆ ಅನುಜ ಐಶ್ವರ್ಯ ವಸ್ತು ಅನುಜ ಮೇಲೆ ಕೇಳ. ಅಹೋ ಅನುಜ, ಅಹೋ ಅಗ್ರಜ ಅನುಜ ಅತ್ಯುಗ್ರಮಕ ವೀರದಿಂದ ತೊಡಗುಡಿ ಹುಕ್ಕಡೆ ಬಯಕ್ಕಳಿಸಿ ಆಯಂಗಳ ಮತಂತ್ರ ಮಗೂಡಿ ಬೋರ್ಕರಿಬಕ ಕಹಳೆ ನಿರ್ಧಾರಣ ವ್ಯಾಪ್ತಿನಿಂದ ತೊಡಗುಡಿ ವೀರಾಲಂಕಾಪುತವಾದ ಕೊರ್ಕಣಿಗಳನ್ನು ಧರಿಸಿ ಅತ್ಯುಗ್ರದಿಂದ ಬರಬೇಕಂದ್ರೆ ಆಜ್ಞೆ ಮಾಡಿ ಹೇಳಿ ಕಳಿಸಿದ ಕಾರಣ ನಾನು ಬಂದಿರುವನು. ಅಶ್ವತ್ಥಾಮೇನಾದರೂ ತಂದೆ ಸತ್ತನೆಂಬ ದುಃಖದಿಂದ ಈ ಏನು ಅಹೋ ಅಗ್ರಜ, ಅಹೋ ಅನುಜ ಒಳಪಟ್ಟ ಪಟ್ಟವನ್ನು ಕಟ್ಟಿಕೊಂಡ ಗಂಡಗಲಿ ವೀರನಾದ ಕರ್ಣನೇನಾದರೂ ಕೃಷ್ಣನ ತಂದೆ ಒಳಪಟ್ಟ ಪಾಂಡವರ ಹೇಗೆ ಅಣ್ಣಯ್ಯ ಅಮ್ಮಯ್ಯ ಸೊಮ್ಮನ ಸಣ್ಣ ಮುಖವನ್ನು ಮಾಡಿಕೊಂಡು ಖಿನ್ನನಾಯ ಕುಳಿತ ಕಾರಣವೇನು? ವೀರ ಗಣ್ಯನಾದ ಈ ನಿನ್ನ ತಮ್ಮನ ಮುಂದೆ ಬಂದು ಒಳಗಿದಂತ ಬೇಡ ಅಗ್ರಜ. ಅಹೋ ತಮ್ಮ ವೀರದ ಶಾಸನ ದುರ್ಯೋಧನ ನಿನಗೆ ಹೇಳಲಿಕ್ಕೆ ನನ್ನ ಬಾಯಿ ಬರದಂತಾಗಿರುವುದು ಯಾತಕ್ಕೆ ಅಣ್ಣ? ಓ ಅನುಜ, ಅಗ್ರಜ ನನ್ನ ಹಕ್ರಜನ ಧೈರ್ಯ ಕಲ್ಪ ವೃಕ್ಷವು ಇಲ್ಲಿಗೆ ಮುಗಿಯಿತು. ಕುಟಿಲಾದವನಾದ ಶ್ರೀಕೃಷ್ಣನ ಗಡ ಪರಾಕ್ರಮಿಗಳಾದ ಭೀಷ್ಮದ್ರೋಣರ ಎದುರು ನಿಂತು ಯುದ್ಧ ಮಾಡುವ ಶಕ್ತಿ ಇಲ್ಲದೆ ಕುಟಿಲತನದ ನಮ್ಮ
ಇಬ್ಬರು ತಲೆ ಎತ್ತಿದ ವೀರರು ಆ ಕಳ್ಳ ಕೃಷ್ಣನ ಯಾವ ಮೋಸದಿಂದ ನಿಮ್ಮನ್ನು ಕೊಲ್ಲಿಸುವನೇನು? ತಮ್ಮಯ್ಯ, ಯುದ್ಧ ಮಾಡಿ 15 ದಿನಗಳಾದರೂ ನಮ್ಮವರು ಒಂದು ದಿನವಾದರೂ ಪಾಂಡವರನ್ನು ಗೆದ್ದು ಬರಲಿಲ್ಲ, ಒಬ್ಬರನ್ನಾದರೂ ಕೊಲ್ಲಲಿಲ್ಲ. ತಮ್ಮ ದುಶ್ಯಾಸನ, ಕೌರವೇಂದ್ರ, ಈ ಸಂದೇಹವು ಬಂದು ಧರ್ಮಾದ ಎನ್ನ ದೇಹವನ್ನು ಕೊಂದು ಬಿಟ್ಟಿದ್ದಲ್ಲ, ಇನ್ನು ಏನು ಹೇಳಲಾರದು. ಈ ಮಾತು ಬಲು ಸಹಜ. ತಮ್ಮ ವೀರ ದುಶ್ಯಾಸನ, ಸಂತತನಾದ ಕಳ್ಳ ಕೃಷ್ಣನ ವೈರಿಸಿ ಗಮನಿಗಳಾದವರಿಗೆ ಮೋಸ ಮಾಡಿದ್ದು ಹೌದು ತಮ್ಮಯ್ಯ. ಅವರಿಗೆ ಮಾಡಿದಂತೆ ಈ ವೀರ ದುಶ್ಯಾಸನ ಮೋಸ ಮಾಡಲು ಬಂದರೆ ಆ ಸುರಾರಿಯ ತೆರಟೋವಿಯನ್ನು ಮೊಸರುಗಡಿಗೆ ಬರಬಡಿಗೆ ಈ ವಸತಿಯ ಕಳ್ಳರ ಹೆಸರಿನಂತೆ ಮಾಡುವೆ. ಚಪ್ಪನ್ನಾರು ದೇಶಾಧಿಪರಿಯಿಂದ ತೊಂಬರುಪನಿಂದ ಒಟ್ಟಲಗದ ಮುಂದೆ ಆ ಸರ್ಪ ವೇಣಿಯಾದ ದ್ರೌಪದಿಗೆ ಸರಿ ಹಿಡಿದ ಸಪ್ಪರಿಸಿ ಆ ಭಂಡ ಭೀಮನ ಮುಂದೆ ಎಳೆದಾಡಿದರೆ ಕಣ್ಣ ರೆಟ್ಟೆಗೆ ಬೆಡಿಗೆ ಮುಚ್ಚಿಕೊಂಡು ಗಪ್ಪಾಯಿ ಕುಳಿತಿರದ ತೆಕ್ಕೆ ಅನುಜ, ಹರಿಯುತ್ತಿನೆಂದು ಹೇಳಿ ಕಳಿಸಿರುವನೇ. ಹೌದು ತಮ್ಮಯ್ಯ. ತನ್ನ ಮಠದಿಗಳ ಖಂಡಂತ 8 ಜನರು ಎಳೆದಾಡಿದಾಗ ಆಗ ಇಲ್ಲದ ಪೌರುಷ ಈಗ ಯಾರು ಕೈಗಳನ್ನು ತೆಗೆದುಕೊಂಡಿರುವನು. ಬಂದರಾದ ಪಾಂಡವರಮ್ಮ ಜಗತ್ತು ಬಂದರು. ಬಂದರಾದ ಜಗತ್ತು ಬಂದರು ಮಾಡಿದ ಪಂಥಕ್ಕೆ ಮಾಂಡಿಗೆ ಬಾಗಿಸಿಕೊಂಡು ಕುಳಿತಿರಿದ ಅದಕ್ಕೆ ಕೌರವೇಶ ತಮ್ಮ ವೀರ ದುಶ್ಯಾಸನ, ಅಣ್ಣ ದುರ್ಯೋಧನ, ನಮ್ಮ 11 ಕ್ಷೋಣಿ ಸೈನ್ಯವೆಲ್ಲ 1 ಕ್ಷೋಣಿಗೆ ಕಡಿಮೆ ಎಂಬಂತೆ ಕಾಣುವುದು. 10,000 ಹಣಕರಗಳು ತತ್ತರಿಸುತ್ತಿದ್ದವ ಈಗ ಎಲ್ಲ ಕಣ್ಣಿಗೆ ಬರೀ 10-20 ಕಾಣುವುದು. ಹೌದಾ ಅಣ್ಣಯ್ಯ? ಅಯ್ಯೋ, ಮೇಲ್ಮೇಲಾದ ಶೂರರು ಮಡಿದು ಹೋದರು. ಅಯ್ಯೋ, ಇಷ್ಟೆಲ್ಲ ಕಷ್ಟ ಬರಬೇಕಾದರೆ ಆ ಕಳ್ಳ ಕೃಷ್ಣನ ಮೋಸವು, ಆ ಕೃಷ್ಣನು ಪಾಂಡವರ ಪಕ್ಷ ವಹಿಸಿ ಸಂಧಾನಕ್ಕೆ ಬಂದು ಇಂಥ ಮೋಸ ಮಾಡುತ್ತಾನೆಂಬ ಸಂಗತಿ ನನಗೆ ಮೊದಲು ಗೊತ್ತಾಗಿದ್ದರೆ ಕೈ ಕಾಲುಗಳನ್ನು ಮುರಿದು ಅವನನ್ನು ಕಾಲೋರದಿಲ್ಲದಂತೆ ಮಾಡುತ್ತಿದ್ದೆ. ಓ ತಮ್ಮಯ್ಯ, ಅಣ್ಣಯ್ಯ, ಆದರೆ ಏನು ಮಾಡಲಿ, ಎನ್ನ ಬುದ್ಧಿ ಹೋಯಿತು, ಹತ್ತು ಬಂದು ಎನ್ನ ಕಂಡದ ಮೇಲೆ ಕುಳಿತು ಹೋಯಿತು. ಎದೆ ಮುಗಿಲಿ ಎಂದ ದುಶ್ಯಾಸನ, ಇದಕ್ಕೇನು ಆಲೋಚನೆ? ಭದ್ರಪ್ರಾಯನಾದ ಕೌರವೇಂದ್ರ, ಓ ತಮ್ಮ ವೀರ ದುಶ್ಯಾಸನ, ಸಿಂಹದ ದನಿಗಿಂತ ಹೆಚ್ಚಾಗಿರುವನ್ನ ತನ್ನ ಇವತ್ತು ಬಿಟ್ಟು ಹರತ್ತನ್ನ ನುಡಿಗಳ ಬೆಲೆ ಬರುವ ಹಾಗೇನಿಲ್ಲ ತಮ್ಮಯ್ಯ. ಆ ಜಗದಾಕ್ಷನ ಬಲವ ನಿನ್ನ ನಡಿಮೆತ್ತೆ ಮೇಲೆ ವಾಸ ಮಾಡಿದಂತೆ ಕಾಣುತ್ತದೆ. ಅನುಜ, ಅವನಂತ ಸೂರನಾದರ ಜರಸಂಧಾನಿ ಎಂಬ ಬಂದ ರಾಕ್ಷಸನು ಕೂಡ ಯುದ್ಧವನ್ನು ಮಾಡಿ 11 ವೇಳೆ ಸೋತು ಅಹೋ ಅನುಜ, ಆ ಗೊಲ್ಲರ ಪಾಳ್ಯದೊಳ ಬೆಳೆದ ಕಳ್ಳ ಕೃಷ್ಣನ ಭಯವಯ್ಯನಿಗೆ ಎಳ್ಳಷ್ಟು ಸಹ ಭಯವಿಲ್ಲ. ಓ ತಮ್ಮಯ್ಯ, ಪಾಂಡವರಿಗೆ ಬೆಂಬಲವಾಗಿದ್ದರೆ ಆ ಬಂಡ ಮುಂದೆಯಾದ ದ್ರೌಪದಿಗೆ ಸರಿ ಹಿಡಿದುಕೊಂಡು ಕಂಡಂತ ಎಳೆದಾಡಿದರೆ ಮುಂದರದ ಬಂಡೆಯನ್ನ ಮುಂದೆ ಹಿಡಿದು ಬಿಡಿಸಿಕೊಳ್ಳಲಿಲ್ಲದಕ್ಕೆ ಆ ಕಳ್ಳನಾದ ಕೃಷ್ಣನ ಭಯವು ಎನ್ನ ರೋಮಸ್ಥಾನ ನಡೆಯಲಾರದೆ. ಆ ದಡ್ಡಜಾಕ್ಷನ ಬಲದಿಂದ ಬಡ ಕರಿಪ ಬಡ ಪಾಂಡವರನ್ನು ಹಿಡಿದು ಕೆಡುವೆ. ಹಿಡಿದು ಕೆಡುವೆ ಎಳೆದಾಡಿ ಬಾಯಿಯಲ್ಲಿ ಉಡುಮಣ್ಣು ತುಂಬ ಪುಟ ಮೀಸಿಯಂ ತಿರುಡುತ್ತಾ ಬರುವನ ತಡ ಮಾಡದೆ ಅಪ್ಪಣಂ ಕೊಡ ಕೌರವ ಪಾಂಡವರ 5 ಮಂದಿ
ಆಯ್ತು ಶೀಘ್ರದಿಂದ ಖಡ್ಗ ಕಟೋರಿ ಬೆಲ್ಲ ಬಾಣಗಳು ಧರಿಸಿಕೊಂಡು ವೀರ ಕನ್ಯದಳವ ರಾಜಂಗಣಕ್ಕೆ ಬರಬೇಕೆಂದು ಆಜ್ಞೆ ಮಾಡಿಸು. ಯುದ್ಧಕ್ಕೆ ಸತಬಲ ಇತರೆಲ್ಲ ಬರಬೇಕೆಂದು ಬರ್ತಿರುವಂತೆ ಹಾಳಿಗೆ ಮುದುಸು ನಗಾರಿಯಂ ಬಾರಿಸು. ವೀರ ದುಶ್ಯಾಸನ ಪಂಡ ಭೀಮನ ನಡುವೆ ಯುದ್ಧಕ್ಕೆ ಹೋಗುತ್ತಾನಮ್ಮ. ಜೈವರ್ಯ ಮಾಡಿಸುವಂತನಾಗಲೇ ಸಾರದ ಇದೇ ನಾಟಕದಲ್ಲಿ ದುಶ್ಯಾಸನ ಪಾತ್ರ ಮಾಡಿದ ಫೋಟೋಗ್ರಾಫರ್ ಫೋಟೋ ಹೊಡೆಯಪ್ಪ. ಮ್ಯಾನೇಜರ್ ಬಸವಣ್ಣವರು, ತಿಪ್ಪೇಸ್ವಾಮಣ್ಣವರು, ಬಸವರಾಜಣ್ಣವರು, ಗೋವಿಂದಪ್ಪ ಅವರು, ನಾರಾಯಣಪ್ಪ ಅವರು, ಅಸುಂಡಿ ಪೂತಯ್ಯ ಈಗ ಹೆಸರು ಹೇಳಿದಂತವ್ರು ಎಲ್ಲರೂ ವೇದಿಕೆ ಬಂದು ಆಸನರಾಗಬೇಕಂತ ಕೇಳಿಕೊಳ್ತೇವೆ. ಭೂಪತಿ ನಮ್ಮ ವೀರಾದ ವೀರರ ಆಯುಧ ಬಾಣಗಳಾಗಿ ರಥವನ್ನ ಹಾಕ್ತಾನೆ. ಆನೆ ಕುದುರೆಗಳ ಸಾಲ ಸಾಲ ಮುಂದಕ್ಕೆ ನಡೆಯಲು ಆ ಬಂದ ಭೀಮನಿರವರಣ ಮಂಡಲಕ್ಕೆ ಸೂಟಿಯಿಂದ ರಥವನ್ನು ಬಲವಂತನಾಗಲು ಸಾರಥಿ ಭೂಪತಿ ಐಶ್ವರ್ಯ ಮಸ್ತ ಪ್ರಾಣ ಕಾಂತಿ ಮೇಲಕ್ಕೆ ಹೇಳು ಕಾಂತಿ. ನಿನ್ನ ಪಯಣವೆಲ್ಲಿಗೆ? ನಾನು ಪೂರ್ವಗೋಷ್ಠ ಇನ್ಯಾತಕ್ಕೆ ಬೇಕು ಕಾಂತಿ? ನಿನ್ನ ಸತಿಯಾದ ನಮ್ಮನ್ನು ತಿಳಿಸಬೇಕು. ನಾನು ಈ ಸಮಯದಲ್ಲಿ ಎಷ್ಟು ಮಾತ್ರ ಕೇಳೋದಲ್ಲ ಸುಂದರಿ. ಯಾವ ಸಮಯದಲ್ಲಿ ತಿಳಿಸುವೆ? ಕಾಂತಿ ಯಾವ ಸಮಯದಲ್ಲಿ ತಿಳಿಸುವೆ? ಆ ಸಮಯ ಬಂದಾಗ ಕರೆದು ಹೇಳ್ತೀನಿ ಸುಂದರಿ. ಪ್ರಿಯ ಸುಂದರಿ ಸುಂದರ ಕಾಂತಿ ಹೇಳಿ ಕೇಳೋ. ಅದೇ ವಿಸ್ತಾರವಾಗಿ ಹೇಳು ಸುಂದರಿ. ಕಾಂತ ಕಾಂತಿ ಸುಂದರ ಸುಂದರಿ ಹೇಳಿದ್ರೆ ಕೇಳೋ. ಅದೇ ಚೆನ್ನಾಗಿ ಹೇಳು ಕಾಂತಿ. ಎಲ್ಲಿಗೆ ನನ್ನಯ ಪಯಣ ತಿಳಿಸೋ ನನಗೆ ವಚನ. ಎಲ್ಲಿಗೆ ನಿನ್ನಯ ಪಯಣ
ಶತ್ರುಗಳನ್ನು ಬಂಧಿಸಿ ಧನುಧಾರೆಯ ಪೋವನವರನ್ನ ಬುದ್ಧಿ ಸಂಪನ್ನ. ನಾನು ಎಲ್ಲಿಗೆ ಹೋಗುವನೆಂಬ ವಿಚಾರ ನಿನಗೇಕೆ? ಯಾರಿಗೆ ಬೇಕಾರದು? ದಾರಿ ಎಂಬುದು ನಾರೇ ಅಯ್ಯಾರೇ. ಪ್ರಿಯ, ನನಗೆಲ್ಲವೇ ಮತ್ತೆ ಯಾರಿಗೆ ಬೇಕಾಗುವುದು? ಇಲ್ಲವೆಂದರೆ ಯಾರು ಸುಂದರ? ನಾನೇನ ಸತಿ ಅಲ್ಲವೇ? ಇಲ್ಲವೆಂದರೆ ಯಾರು ಸುಂದರ? ತಿಳಿಸಬೇಕು. ಸುಂದರ ಹೇಳಿ ಕೇಳು. ಅದೇನು ವಿಸ್ತಾರ ಹೇಳ್ಕಂತ ನೀಯನ್ನ ಬಾಳಿನ ರಾಜ, ನಾನೆನ್ನ ಪ್ರೇಮದ ರೋಜ, ನಾನೆನ್ನ ಮರೆಯಲಾರೆ ನಿನ್ನ ನೀಯನ್ನ ಬಾಳಿನ ರಾಜ. ಪ್ರಾಣಕಾಂತ, ಪ್ರಾಣಕಾಂತ, ನಿನ್ನ ಹಂತ ಬೇಕೆ ನಾನು ಬಾಧ್ಯಳಾದ ಕಾರಣ ನಿನ್ನ ಸರ್ವ ವಿಚಾರವು ಎನ್ನ ಮುಂದೆ ತಿಳಿಸಬೇಕು. ನಿನ್ನ ಪಯಣದ ಸಂಗತಿಯನ್ನು ಎನ್ನ ಮುಂದೆ ತಿಳಿಸಿ ಎಂದು ಬೇಡಿಕೊಳ್ಳುವ ಕಾಂತ ಗುಣವಂತ. ಆಹೋ ಚಂದ್ರವದನಿಗಳಾದ ಪದ್ಮಗಂಧೆ ಸುಂದರೇ, ಎಂದ ನಾನು ಬಂದರ ಮಾಡ ಕೊರ್ಗಣಂಗಳಂದರಿಸಿ ಚಂದದಿಂದ ಪೂರ್ವ ಕಾರಣವೇನೆಂದೆಯಾ? ಅದೇನು ಪ್ರಿಯ? ಬಂಡರಾದ 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 ಪಾಂಡವರೆಂಬ ಜಗತ್ತು ಬಂದರು ಗಂಡುಗಳಾದ ಭೀಷ್ಮಾದ್ರೋಣರು ಖಂಡಿತನಾದ ನಮ್ಮನ್ನೇನು ಮುಖಮಂಡಲವು ಈ ಭೂಮಂಡಲಕ್ಕೆ ತೆಗೆಸಿಕೊಂಡು ಕುಳಿತಿದ್ದಕ್ಕೆ ಒಲ್ಲದ ಬಲದಿಂದ ಕುಣಿದಾಡುವ ಎಲ್ಲ ಪಾಂಡವರನ್ನು ಕೊಲ್ಲಲಿಕ್ಕೆ ಹೋಗುತ್ತೇನೆ. ತಿಳಿಗಿತ ಕಾಂತಿ ಸದ್ಗುಣವಂತೆ ಕಾಂತಿ ಏನು ಹೇಳಿದೆ? ಆ ಪಾಂಡವರನ್ನು ಕೊಲ್ಲಲಿಕ್ಕೆ ಹೋಗುತ್ತೀನಿ ಅಂತ ಹೇಳಿದ್ರಿ ಕಾಂತಿ. ಪಾಂಡವರ ಪಂಥವನ್ನು ತೊಟ್ಟು ಹೋಗುತ್ತಿರುವೆಯಾ? ಪಾಂಡವರಿಗೆ ಹೆದರಾಗುವೆಯಾ? ಸಹಜವಾಗಿ ಬರುವನು ಸುಂದರೇ. ಬೇಡ ಕಾಂತ. ಕಾಂತಿ ಹರಿಯಾತಕ್ಕೆ ಕಾಂತಿ. ಆ ಪಾಂಡವರು ಸಾಮಾನ್ಯದವರಲ್ಲ. ನಾವೇನು ಸಾಮಾನ್ಯರಲ್ಲ ಸುಂದರೇ. ನೀನೇನು ಸುಂದರೇ ನೀನೇನು ಪ್ರಿಯ? ನೀನ್ಯಾವ ಬಲವಂತ ಪಾಂಡವರು ಏಕೆ ನಿನ್ನ ಪಂಥ? ನೀನ್ಯಾವ ಬಲವಂತ ಪಾಂಡವರು ಏಕೆ ನಿನ್ನ ಪಂಥ? ವೇದನ ಮಾತನ್ನು ಪ್ರಿಯನಾದ
ಗೊತ್ತೇ? ಎಂಥನು ಸುಂದರಿ? ಅವನ ವಿಚಾರವನ್ನೇನು ತಿಳಿದುಕೊಂಡಿರುವೆಯಾ? ಅದೇನು ತಿಳಿಸುವಂತ ನಾನು ಸುಂದರಿ? ಅಹೋ ಪ್ರಾಣಕಾಂತ, ಪ್ರಾಣಕಾಂತೆ, ಪಾಂಡವನ ಪಂಥವನ್ನು ಕಟ್ಟು ಹೋಗುತ್ತಿರುವುದು ನನಗೆ ನ್ಯಾಯವಲ್ಲ. ಅದೇ ಆತಕ್ಕೆ ಸುಂದರಿ? ಪಾರ್ಥನನ್ನು ಸಾಮಾನ್ಯವೆಂದು ತಿಳಿದುಕೊಳ್ಳಬೇಡ. ಅವರ ನಾವೇ ಬ್ರಾಹ್ಮಣವರಲ್ಲ ಸುಂದರಿ. ಮಕ್ಕಳನ್ನು ಗೆದ್ದು ಪಾರ್ಥ ಶಸ್ತ್ರವನ್ನು ಪಡೆದುಕೊಂಡಿರುವನು ಅಂತ ಕಾಂತೆ. ಭೀಮನನ್ನು ಸಾಮಾನ್ಯವೆಂದು ತಿಳಿದುಕೊಳ್ಳಬೇಡ. ಬಂಡೆ ಬಂಡೆ ಅನ್ನವನ್ನು ತಿಂದ ಬಂದ ಎನ್ನ ಮುಂದೆ ಹೇಳಬೇಡ ಸುಂದರಿ. ಬಂಡೆ ಬಂಡೆ ತಿನ್ನುವ ಭೀಮನಲ್ಲಿ ನೀನೆಲ್ಲೇ? ಅವನ್ನ ಜಯಿಸಿ ಬರುವುದು ಸುಂದರಿ. ಸತಿಯಾದ ಎನ್ನ ಮಾತನ್ನ ಕೇಳು. ನೀನು ಸರೋತ ಹೋಗಬೇಡ ಪ್ರಾಣೇಶ, ಬಿಟ್ಟು ಬಿಡ ನನ್ನ ಮನದ ಆವೇಶ. ಅಹೇ ಎನ್ನ ಪಟ್ಟ ಬರ್ತಿನಿಗಳಾದ ಪದ್ಮಗಂಧೆ, ಎಂತ ಕೆಟ್ಟ ನುಡಿಯನ್ನಾಡಿ ಎನ್ನ ಹೊಟ್ಟೆಗಳ ಮಲಗಿದ್ದ ಸತ್ಯಂಬ ತರ್ಪಣ ಎಲ್ಲ ಈ ಭ್ರಷ್ಟರ ಇನ್ನೊಂದು ಸಾರಿ ಎನ್ನ ಮುಂದೆ ಪಾಂಡವರ ಸುದ್ದಿಯನ್ನೆತ್ತಿದರೆ ನಿನ್ನ ಕಪಲಕ್ಕೆ ಬಡಿದು ರಟ್ಟೆಯನ್ನು ಹಿಡಿದು ಹಾತಿಗೆ ಮುಗಿದು ದಿಟ್ಟನಾಗಿ ಹೋಗುತ್ತೀನಿ. ಬಂದ ಮುಂದೆ ಪಾಂಡವರ ಪುಂಡತನ ನೀನೇನು ಕಂಡ? ಮನೆಯರೇ, ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡುವುದಲ್ಲ ಸುಂದರಿ? ಹೋಗುವೆಯ? ಹೌದು ಸುಂದರಿ. ಪಾಂಡವರನ್ನು ಗೆದ್ದು ಬರುವೆಯ? ಹೌದು ಸುಂದರಿ. ಅಂತ ಕಾಂತೆ, ಹೇಳುವುದು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಸುಂದರಿ. ಪ್ರಾಣಕಾಂತ, ಪ್ರಾಣಕಾಂತೆ, ಸತ್ಯಾದ ಎನ್ನ ಮಾತನ್ನು ಮೀರುವೆಯ? ಎಷ್ಟು ಮಾತ್ರಕ್ಕೆ ಕೇಳುವುದಲ್ಲ ಸುಂದರಿ? ಹೇಳುವುದಿಲ್ಲವೇ? ಇಲ್ಲ ಸುಂದರಿ. ಪ್ರಿಯ, ಪ್ರಿಯ, ಹೇಳುವುದು ಕೇಳು. ಅದೇನು ವಿಸ್ತಾರವಾಗಿ ಹೇಳು ಪ್ರಾಣಕಾಂತೆ. ಸತಿಯಳ ಮಾತಿಗೆ ಎಷ್ಟು ಹೇಳಿದರೂ ಫಲವಿಲ್ಲ. ಬೇರೆ ಎಷ್ಟು ಬೇಡಿಕೊಂಡ್ರೂ ಬರೋದಿಲ್ಲ ಸುಂದರಿ. ಗುಣವಂತ, ಓ ಮತಿವಂತ, ಮತಿವಂತ ಬಿಡುವಂತ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಕಾಂತೆ. ಸತಿಯ
ಭೀಮ ಕಿರಣ ಕಟ್ಟೋ ಭೀಮ ಕಿರಣ ಕಟ್ಟೋ ಭೀಮ ರೆಡಿ ಮಾಡೋ ಭೀಮ ಎಲ್ಲ ಮಾತು ನಂಬು ನೀರಮಣ ಹೇಳೋದಿಲ್ಲವೇ ಹೋಗುವೆಯ ಏನಿಲ್ಲ ಸತಿಯರ ಮಾತಿಗೆ ಕೃಷ್ಣ ಕೃಷ್ಣ ದ್ರೌಪದಿ ಪ್ರಿಯಳೇ ನಿನಗೆ ಕರಮುಗಿದ ಸರಭಾಗಿ ಬೇಡಿಕೊಳ್ಳುವನು ಪಾಂಡವರ ಪಂಥವನ್ನು ತೊಟ್ಟು ಸರ್ವತ್ತ ಹೋಗಬೇಡರನ್ನ ಬುದ್ಧಿ ಸಂಪನ್ನ ಮುಂದೆ ಹಿಂದಕ್ಕೆ ಆದ ಸುದ್ದಿ ಇನ್ನೇನು ಬರುತ್ತೆ ಎಲ್ಲ ಈ ಕಾಂತೆ ನೀನು ಆಡಿದ ನುಡಿಗಳ ಕೇಳಿ ತಕ್ಷಣ ನಿನ್ನ ಕೃತ್ಯಂ ಕತ್ತರಿಸಿ ಬಿಟ್ಟಿದ್ದೆ ಆದರೆ ಸುಮ್ಮನಿರುವ ಅದಿಯಾತಕ್ಕೆಂದರೆ ಮಹಾಪಾಪವನ್ನು ತಿಳಿದು ಎತ್ತಿದ ಕೈಯನ್ನು ಎಣಿಸಿದೆ ಜಗಜಾಕ್ಷನ ಬಲದಿಂದ ವಡಗರಿತ ಬಲ ಪಾಂಡವರನ್ನು ಹಿಡಿದು ಕೆಡಿ ಆ ಬಂಡ ಭೀಮನ್ನು ಮೆಡುವ ಖಡ್ಗದಿಂದ ನಡಮಧ್ಯಕ್ಕೆ ಕಡ ನೀನು ಸುಮ್ಮನೆ ಅಂತಃಪುರಕ್ಕೆ ತೆರಳ ನಾರಿ ಆದಿನಹಳ್ಳಿ ಮಣಿಕಂಠ ಇವರು 101 ಹೋಗುವೆಯ ಹೌದು ಸುಂದರಿ ಪಾಂಡವರನ್ನು ಗೆದ್ದು ಬರುವೆಯ ಸಹಜವಾಗಿ ಕೆಟ್ಟ ಬರುವನು ಸುಂದರಿ ನಂಬಿಕೆ ನಿನಗಿರುವುದೇ ಅದಕ್ಕೆ ಬರುವನು ಸುಂದರಿ ಕಾಂತ ಕಾಂತ ಪಾಂಡವರನ್ನು ಗೆದ್ದು ಬಂದರಂತ ಹೇಳ್ತವಾಯ್ತು ಇಲ್ಲವಾದ್ರೆ ನನ್ನ ಕಥೆ ಏನು ಏ ಮೂರ್ಖ ಏನು ಮಾತನಾಡ್ತ ಇದ್ದ ಮಾತನ್ನ ಹೇಳಲು ಸಹಜವಾಗಿ ಕೆಟ್ಟ ಬರುವನು ಸುಂದರಿ ಪ್ರಿಯ ಪ್ರಿಯ ಹೇಳಿದ್ರೆ ಕೇಳು ಅದೇನು ಚೆನ್ನಾಗಿ ಸುಂದರ ಸುಂದರಿ
ಬೀಸಿ ಬಂಡಿ ಬಡ್ದಂಗ